ಎಪಿಸೋಡ್ 7ರ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೇವೆ ಮ್ಯೂಲ್ ಮಾಂಗ್ ದೋಕ್ಯೂಂಗ್ಗೆ ಕಿಸ್ ಮಾಡಿ ಹಿಂದೆ ಹೋಗ್ತಾನೆ ಮತ್ತೆ ಮಾಯ ಆಗ್ತಾನೆ. ದೋಕ್ಯೂಂಗ್ಗೆ ಅರ್ಥ ಆಗಲ್ಲ ಅವಳ ಮುಂದೆ ಏನ್ ನಡೀತಿದೆ ಅಂತ. ದೋಕ್ಯೂಂಗ್ ಓಡಿ ಅವಳ ಮನೆಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಅವಳು ನೋಡ್ತಾಳೆ ಇವತ್ತು ಅವಳ ಮನೆ ಮ್ಯೂಲ್ ಮಾಂಗ್ ನ ಮನೆಗೆ ಅಟ್ಯಾಚ್ ಆಗಿರ್ಲಿಲ್ಲ. ಮಾರನೇ ದಿನ ಅವಳು ಆಫೀಸ್ಗೆ ಹೋದಾಗ ಅಲ್ಲಿ ಅವಳಿಗೆ ಗೊತ್ತಾಗತ್ತೆ ಮ್ಯೂಲ್ ಮಾಂಗ್ ನ ಬದಲು ಅವಳ ಹಳೆ ಬಾಸ್ ವಾಪಸ್ ಬಂದಿದ್ದಾನೆ. ಆಗ್ಲೇ ಅವಳಿಗೆ ಮೀಟ್ ಮಾಡ್ಲಿಕ್ಕೆ ಯಂಗ್ ಪ್ರಿನ್ಸ್ ಬರ್ತಾನೆ. ಮತ್ತೆ ಅವನು ಅವನ ನಾವೆಲ್ ನ ಮುಗಿಸ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಮ್ಯೂಲ್ ಮಾಂಗ್ ಅವನ ಕನ್ಸಲ್ ಬಂದು ಅವನಿಗೆ ಹೆದರಿಸಿದ್ದ. ಈ ಕಡೆ ನಾವು ಮ್ಯೂಲ್ ಮಾಂಗ್ ನ ನೋಡ್ತೇವೆ. ಮತ್ತೆ ಅವನಿಗೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಸ್ ಸ್ಟಾಪ್ ಹತ್ರ ಹೋದಾಗ ಅವನಿಗೆ ದೋಕ್ಯೂಂಗ್ ಕಾಣ್ತಾಳೆ. ಅವನು ದೋಕ್ಯೂಂಗ್ಗೆ ಮಾತಾಡಿಸ್ಲಿಕ್ಕೆ ಹೋಗ್ತಾನೆ. ಆದ್ರೆ ಆಗ್ಲೇ ಗಾಡೆಸ್ ಬಂದು ಅವನಿಗೆ ತಡಿತಾಳೆ ಮತ್ತೆ ಹೇಳ್ತಾಳೆ ನೀನ್ ಅವಳಿಗೆ ಕಾಣಿಸಲ್ಲ ಯಾಕಂದ್ರೆ ಇದು ಅವಳ ಭೂತಕಾಲ. ಇಷ್ಟ ಹೇಳಿ ಗಾಡೆಸ್ ಮ್ಯೂಲ್ ಮಾಂಗ್ಗೆ ಅವಳು ಬೇರೆ ಬೇರೆ ಟೈಮ್ ಲೈನ್ ನಲ್ಲಿ ಕರ್ಕೊಂಡು ಹೋಗ್ತಾಳೆ. ಒಂದ್ಸಲ ಬಸ್ ಹಾಳಾಗಿ ದೋಕ್ಯೂಂಗ್ಗೆ ಅವಳ ಜಾಬ್ ಇಂಟರ್ವ್ಯೂ ತಪ್ಪು ಹೋಗತ್ತೆ. ಮತ್ತೊಂದ್ಸಲ ದೋಕ್ಯೂಂಗ್ ನ ಎಂಟ್ರೆನ್ಸ್ ಎಕ್ಸಾಮ್ ನಡೀತಿರ್ಬೇಕಾದ್ರೆ ಅವಳು ಬ್ಯಾಗ್ ನಲ್ಲಿ ಎಲ್ಲಾ ಟಿಫಿನ್ ಚೆಲ್ಲಿ ಹೋಗಿ ರೆಡಿ ಆಗಿರುತ್ತೆ. ಮತ್ತೊಂದ್ ಕಡೆ ದೋಕ್ಯೂಂಗ್ ಬೀಚ್ ಹತ್ರ ಬಂದು ಬೇಜಾರಾಗ್ತಿರ್ತಾಳೆ. ಇದೆಲ್ಲ ನೋಡಿ ಮ್ಯೂಲ್ ಮಾಂಗ್ಗೆ ತುಂಬಾ ಬೇಜಾರಾಗತ್ತೆ ಮತ್ತೆ ಸಿಟ್ಟು ಕೂಡ ಬರುತ್ತೆ. ಹಾಗೆ ಗಾಡೆಸ್ ಮ್ಯೂಲ್ ಮಾಂಗ್ಗೆ ಇನ್ನೂ ಹಿಂದೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ದೋಕ್ಯೂಂಗ್ಗೆ ಒಂದು ಕಾಲ್ ಬರುತ್ತೆ. ಮತ್ತೆ ಅದ್ರಲ್ಲಿ ಅವಳ ತಂದೆ ತಾಯಿಯ ಸಾವಾಗಿದೆ ಅಂತ ಹೇಳ್ತಾರೆ. ಮ್ಯೂಲ್ ಮಾಂಗ್ ಇದೆಲ್ಲ ಅಸಹಾಯಕತೆಯಿಂದ ನೋಡ್ತಿರ್ಬೇಕಾದ್ರೆ ಗಾಡೆಸ್ ಹೇಳ್ತಾಳೆ ದೋಕ್ಯೂಂಗ್ ನ ಜೀವನದಲ್ಲಿ ಏನೇ ಕೆಟ್ಟದ್ ನಡೆದ್ರು ಅದಕ್ಕೆಲ್ಲ ನೀನೇ ಕಾರಣ. ಇಷ್ಟೆಲ್ಲ ನೋಡಿದ ನಂತರನು ನೀನ್ ಅವಳ ಜೀವನಕ್ಕೆ ಮತ್ತೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ. ಗಾಡೆಸ್ ಮ್ಯೂಲ್ ಮಾಂಗ್ಗೆ ಪ್ರೆಸೆಂಟ್ ಗೆ ಕರ್ಕೊಂಡ್ ಬರ್ತಾಳೆ ಮತ್ತೆ ಹೇಳ್ತಾಳೆ ನೀನು ತುಂಬಾ ಬೇಜಾರಾಗ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ಅದೆಲ್ಲ ನಿನ್ ಕೆಲ್ಸ ಆಗಿತ್ತು. ಆದ್ರೆ ದೋಕ್ಯೂಂಗ್ಗೆ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಗೊತ್ತಾದಾಗ ಅವಳು ನಿನ್ನ ಕ್ಷಮಿಸ್ತಾಳೆ ಅಂತ ಅನ್ಕೊಂಡಿದ್ಯಾ. ಇದೆಲ್ಲ ಕೇಳಿ ಮ್ಯೂಲ್ ಮಾಂಗ್ಗೆ ತುಂಬಾ ಸಿಟ್ಟು ಬರುತ್ತೆ. ಮತ್ತೆ ಅವನು ಒಂದು ವಿನಾಶ ಆಗಿದ್ದಕ್ಕೆ ಅವನ ಸಿಟ್ಟಿನಿಂದ ಅಲ್ಲಿರೋ ಗ್ಲಾಸ್ ಎಲ್ಲ ಒಡೆದೋಗತ್ತೆ. ಆದ್ರೆ ಗಾಡೆಸ್ ಅವನ ಬಾಸ್ ಆಗಿದ್ದಕ್ಕೆ ಅವಳು ಎಲ್ಲ ಸರಿ ಮಾಡ್ತಾಳೆ. ಈ ಕಡೆ ದೋಕ್ಯೂಂಗ್ಗೆ ಮ್ಯೂಲ್ ಮಾಂಗ್ ನ ತುಂಬಾ ನೆನ್ಪು ಬರ್ತಿತ್ತು. ಆಗ್ಲೇ ಅವಳಿಗೆ ಮ್ಯೂಲ್ ಮಾಂಗ್ ಕಾಣಿಸ್ತಾನೆ. ದೋಕ್ಯೂಂಗ್ ಓಡಿ ಮ್ಯೂಲ್ ಮಾಂಗ್ ಹತ್ರ ಹೋಗ್ಲಿಕ್ಕೆ ನೋಡ್ತಾಳೆ. ಆದ್ರೆ ಮಧ್ಯದಲ್ಲೇ ಅವಳಿಗೆ ತಲೆನೋವು ಶುರು ಆಗತ್ತೆ. ಯಾಕಂದ್ರೆ ಮಧ್ಯರಾತ್ರಿ ಆಗಿದ್ರು ಅವಳಿಗೆ ರೀಚಾರ್ಜ್ ಮಾಡಿರ್ಲಿಲ್ಲ. ದೋಕ್ಯೂಂಗ್ ತಲೆ ತಿರುಗಿ ಬೀಳುವಷ್ಟರಲ್ಲಿ ಅವಳಿಗೆ ಮ್ಯೂಲ್ ಮಾಂಗ್ ಬಂದು ಹಿಡಿತಾನೆ ಮತ್ತೆ ರೀಚಾರ್ಜ್ ಮಾಡ್ತಾನೆ. ಆಮೇಲೆ ದೋಕ್ಯೂಂಗ್ಗೆ ಮ್ಯೂಲ್ ಮಾಂಗ್ ನಿಂದ ಗೊತ್ತಾಗತ್ತೆ ಗಾಡೆಸ್ ಅವನಿಗೆ ಜಗತ್ತಿಂದ ಹೊರಗೆ ಹಾಕಿದ್ಲು ಮತ್ತೆ ಅವರಿಬ್ರು ಯಾವತ್ತೂ ಒಂದಾಗಕ್ಕಾಗಲ್ಲ. ದೋಕ್ಯೂಂಗ್ ಇದೆಲ್ಲ ಕೇಳೋ ಮೂಡಲ್ಲಿ ಇರ್ಲಿಲ್ಲ. ಅವಳು ಮ್ಯೂಲ್ ಮಾಂಗ್ಗೆ ಒಂದು ಜಾಗ ತೋರಿಸ್ಲಿಕ್ಕೆ ಹೇಳ್ತಾಳೆ. ಎಲ್ಲಿ ಅವಳು ಮ್ಯೂಲ್ ಮಾಂಗ್ಗೆ ಯಾವತ್ ಬೇಕೋ ಆವತ್ ಹೋಗಿ ಹುಡುಕ್ಬಹುದು. ಇದನ್ನ ಕೇಳಿ ಮ್ಯೂಲ್ ಮಾಂಗ್ ಸ್ವಲ್ಪ ಯೋಚಿಸ್ತಾನೆ. ಆಮೇಲೆ ದೋಕ್ಯೂಂಗ್ಗೆ ಅವನ್ ಮನೆಗ್ ಕರ್ಕೊಂಡು ಹೋಗ್ತಾನೆ. ದೋಕ್ಯೂಂಗ್ಗೆ ಮ್ಯೂಲ್ ಮಾಂಗ್ ನ ಮನೆ ನೋಡಿ ನಂಬಿಕೆ ಬರ್ತಿರ್ಲಿಲ್ಲ ಅದು ನಿಜವಾಗ್ಲೂ ಇದೆ ಅಂತ. ಯಾಕಂದ್ರೆ ಆ ಮನೆ ದೋಕ್ಯೂಂಗ್ ನ ಮನೆಯಿಂದ ಸ್ವಲ್ಪನೇ ದೂರ ಇತ್ತು. ದೋಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ಹೇಳ್ತಾಳೆ ನೀನ್ ಯಾವತ್ತಾದ್ರೂ ಮಾಯ ಆದ್ರೆ ನಾನ್ ನಿನ್ನ ಹುಡ್ಕೊಂಡು ಇಲ್ಲಿ ಬರಬಹುದು ಅಲ್ವಾ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ ಹಾಗಾಗಲ್ಲ. ಗಾಡೆಸ್ ಮತ್ತೆ ನನ್ಗೆ ಜಗತ್ತಿಂದ ಹೊರಗ್ ಹಾಕಿದ್ರೆ ನಾನ್ ನಿನ್ಗೆ ಇಲ್ಲೂ ಸಿಗಲ್ಲ. ನಾವಿಬ್ರು ಯಾವತ್ತೂ ಒಂದಾಗಕ್ಕಾಗಲ್ಲ ಮತ್ತೆ ನಾನ್ ನಿನ್ಗೆ ಯಾವತ್ತೂ ಪ್ರೀತಿಸಕ್ ಆಗಲ್ಲ. ಅದಕ್ಕೆ ಇದನ್ನೆಲ್ಲ ನಾವು ಇಲ್ಲೇ ಬಂದ್ ಮಾಡೋದು ಒಳ್ಳೇದು. ಇದೆಲ್ಲ ಕೇಳಿ ದೋಕ್ಯೂಂಗ್ ಏನೋ ಹೇಳಿಕ್ ಹೋಗ್ತಾಳೆ. ಆದ್ರೆ ಆಗ್ಲೇ ಅವಳ ಮನೆಗ್ ಬಂದ್ ಮುಟ್ತಾಳೆ. ಈ ಸಲ ದೋಕ್ಯೂಂಗ್ಗೆ ಅವಳ ಮನೆ ತುಂಬಾ ಖಾಲಿ ಖಾಲಿ ಅಂತ ಅನ್ಸತ್ತೆ. ಈ ಕಡೆ ಲಿ ಹ್ಯುನ್ ಕ್ಯೂ ಮಿಸ್ನಾನ ಫೋಟೋ ನೋಡ್ತಿರ್ತಾನೆ. ಆದ್ರೆ ಯಾವಾಗ ಅಲ್ಲಿ ಸನ್ ಕ್ಯೂಂಗ್ ಬರ್ತಾನೆ ಅವನ್ ಫೋನ್ ನ ಬಂದ್ ಮಾಡ್ತಾನೆ. ಸನ್ ಕ್ಯೂಂಗ್ ಲಿ ಹ್ಯುನ್ ಕ್ಯೂಗೆ ಅವನ್ ಕ್ರಶ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಲಿ ಹ್ಯುನ್ ಕ್ಯೂ ಅವರಿಬ್ರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ ನಮಗೊಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗತ್ತೆ. ಅಲ್ಲಿ ಲಿ ಹ್ಯುನ್ ಕ್ಯೂ ಜಪಾನ್ಗೆ ಹೋಗ್ಲಿಕ್ಕೆ ಡಿಸೈಡ್ ಮಾಡಿರ್ತಾನೆ. ಮಿಸ್ನ ಲಿ ಹ್ಯುನ್ ಕ್ಯೂಗೆ ಮೀಟ್ ಆಗೋಣ ಅಂತ ಮೆಸೇಜ್ ಮಾಡ್ತಾಳೆ. ಆದ್ರೆ ಲಿ ಹ್ಯುನ್ ಕ್ಯೂಗೆ ಮೆಸೇಜ್ ನ ರಿಪ್ಲೈ ಮಾಡ್ಲಿಕ್ಕೆ ಕೂಡ ಧೈರ್ಯ ಬರ್ತಿರ್ಲಿಲ್ಲ. ಲಿ ಹ್ಯುನ್ ಕ್ಯೂ ಅವನ ಟೀಚರ್ ಮಿಸ್ಟರ್ ಚಾಗೆ ಮಿಸ್ನಾನ ಮೆಸೇಜ್ಗೆ ಅವನ್ ಬರ್ಲಿಕ್ಕೆ ಆಗಲ್ಲ ಅಂತ ರಿಪ್ಲೈ ಮಾಡ್ಲಿಕ್ಕೆ ಹೇಳ್ತಾನೆ. ಮಿಸ್ಟರ್ ಚಾಗೆ ಮಿಸ್ನಾ ಬಗ್ಗೆ ತುಂಬಾ ಬೇಜಾರಾಗತ್ತೆ. ಆದ್ರೂ ಅವನು ಮೆಸೇಜ್ ನ ರಿಪ್ಲೈ ಮಾಡ್ತಾನೆ. ಆಮೇಲೆ ಮಿಸ್ನ ಲಿ ಹ್ಯುನ್ ಕ್ಯೂ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಅವನಿಗೆ ಬ್ರೇಕಪ್ ಬೇಕು ಅಂತ ಅನ್ಕೋತೀನಿ ಅಂತ ಮೆಸೇಜ್ ಮಾಡ್ತಾಳೆ. ಮೆಸೇಜ್ ನ ನೋಡಿ ಮಿಸ್ಟರ್ ಚಾ ಅದರ ಡಿಸಿಷನ್ ನ ಲಿ ಹ್ಯುನ್ ಕ್ಯೂಗೆ ಕೊಟ್ಟು ಹೋಗ್ತಾರೆ. ಆದ್ರೆ ಲಿ ಹ್ಯುನ್ ಕ್ಯೂ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ. ಲಿ ಹ್ಯುನ್ ಕ್ಯೂನ ಫ್ಲಾಶ್ ಬ್ಯಾಕ್ ಕೇಳಿ ಸನ್ ಕ್ಯೂಂಗ್ ಲಿ ಹ್ಯುನ್ ಕ್ಯೂಗೆ ಬೈತಾನೆ. ನಾನ್ ನಿನ್ಗೆ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ ಆದ್ರೆ ರಿಲೇಶನ್ಶಿಪ್ ನಲ್ಲಿ ನೀನು ಇಷ್ಟು ಕೆಟ್ಟವನು ಅಂತ ಗೊತ್ತಿರ್ಲಿಲ್ಲ. ಈಗ ನೀನ್ ಆ ಹುಡುಗಿ ಹತ್ರ ಹೋದ್ರೆ ಅವಳು ನಿನ್ನ ಪಕ್ಕ ಸಾಯಿಸ್ತಾಳೆ. ಆಮೇಲೆ ಸನ್ ಕ್ಯೂಂಗ್ ಲಿ ಹ್ಯುನ್ ಕ್ಯೂಗೆ ಅವನು ರಿಲೇಶನ್ಶಿಪ್ ಮೇಲೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಲಿ ಹ್ಯುನ್ ಕ್ಯೂನು ಒಪ್ಪಿ ಅವನಿಗೆ ಅವನ್ ಮನೆಗ್ ಕರ್ಕೊಂಡು ಹೋಗ್ತಾನೆ. ಆಗ್ಲೇ ಮಿಸ್ಟರ್ ಚಾ ಕೂಡ ಮನೆಗ್ ಬರ್ತಾರೆ. ಮತ್ತೆ ಮಿಸ್ಟರ್ ಚಾಗೆ ಗೊತ್ತಾಗತ್ತೆ ಸನ್ ಕ್ಯೂಂಗ್ ದೋಕ್ಯೂಂಗ್ ನ ತಮ್ಮ ಅಂತ. ಮಿಸ್ಟರ್ ಚಾ ಲಿ ಹ್ಯುನ್ ಕ್ಯೂಗೆ ಗುರಾಸ್ಕೊಂಡು ನೋಡ್ತಾರೆ. ಯಾಕಂದ್ರೆ ಅವನು ಶ್ರೀಮಂತ ಅಂತ ಆಫೀಸ್ ನಲ್ಲಿ ಯಾರಿಗೂ ಗೊತ್ತಾಗೋದು ಇಷ್ಟ ಇರ್ಲಿಲ್ಲ. ಆದ್ರೆ ಸನ್ ಕ್ಯೂಂಗ್ ದೋಕ್ಯೂಂಗ್ ನ ತಮ್ಮ ಆದ್ರೆ ದೋಕ್ಯೂಂಗ್ಗೆ ಇದ್ರ ಬಗ್ಗೆ ಗೊತ್ತಾಗತ್ತೆ. ಅದಕ್ಕೆ ಲಿ ಹ್ಯುನ್ ಕ್ಯೂ ಸನ್ ಕ್ಯೂಂಗ್ಗೆ ಸೀಕ್ರೆಟ್ ಆಗಿ ಇಡೋದು ಗೊತ್ತು ಅಂತ ಹೇಳ್ತಾನೆ. ಆಮೇಲೆ ಎಣ್ಣೆ ಕುಡಿತಾ ಸನ್ ಕ್ಯೂಂಗ್ ಲಿ ಹ್ಯುನ್ ಕ್ಯೂಗೆ ರಿಲೇಶನ್ಶಿಪ್ ಮೇಲೆ ಟಿಪ್ಸ್ ಕೊಡ್ತಾನೆ. ಆದ್ರೆ ಮಿಸ್ಟರ್ ಚಾಗೆ ಅದ್ರಲ್ಲಿ ಯಾವ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ. ಆಮೇಲೆ ಸನ್ ಕ್ಯೂಂಗ್ ಲಿ ಹ್ಯುನ್ ಕ್ಯೂಗೆ ಹೇಳ್ತಾನೆ
ಎಲ್ಲರ ಹತ್ರನೂ ಒಂದೊಂದು ಸ್ಯಾಡ್ ಸ್ಟೋರಿ ಇರತ್ತೆ. ಮತ್ತೆ ನನ್ನ ಸ್ಯಾಡ್ ಸ್ಟೋರಿನ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ನೀನು ಯಾರ ಮೇಲೂ ಅಷ್ಟು ಬೇಗ ನಂಬಾರ್ದು. ನಾನು ಒಂದ್ಸಲ ಕೇಳಿದ್ದಕ್ಕೆ ನಿನ್ನ ಎಲ್ಲಾ ಹಿಸ್ಟ್ರಿನ ಹೇಳ್ಬಿಟ್ಟೆ. ಹಾಗ್ ಮಾಡ್ಬಾರ್ದು. ಇದನ್ನ ಕೇಳಿ ಮಿಸ್ಟರ್ ಚಾ ಸನ್ ಕ್ಯೂಂಗೆ ಹೊಗಳ್ತಾ ಹೇಳ್ತಾನೆ, ಇಷ್ಟು ಹೊತ್ತಲ್ಲಿ ಒಂದಾದ್ರೂ ಕೆಲ್ಸಕ್ಕೆ ಬರೋ ವಿಷಯ ಹೇಳಿದ್ಯಲ್ಲ, ಅಷ್ಟು ಸಾಕು. ಆಮೇಲೆ ಲೀ ಹ್ಯುನ್ ಕ್ಯೂ ಕಿಚನ್ ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಮಿಸ್ಟರ್ ಚಾಗೆ ಹೇಳ್ತಾನೆ, ಮಿಸ್ ನಾಗೆ ಇನ್ನೂ ರೈಸ್ ಕೇಕ್ ಇಷ್ಟ ಇಲ್ಲ, ಯಾಕಂದ್ರೆ ಅದನ್ನ ತಿಂದು ನನ್ನ ಆರೋಗ್ಯ ಕೆಟ್ಟ ಹೋಗಿತ್ತು. ಮತ್ತೆ ಅವಳು ನನ್ಗೆ ಇಲ್ಲಿ ಯಾಕೆ ಬಂದೆ ಅಂತ ಕೇಳಿದ್ಲು. ಇದನ್ನ ಕೇಳಿ ಮಿಸ್ಟರ್ ಚಾಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪಿಗೆ ಬರುತ್ತೆ. ಅಲ್ಲಿ ಮಿಸ್ ನ ಲೀ ಹ್ಯುನ್ ಕ್ಯೂ ನ ಮನೆ ಮುಂದೆ ಕುತ್ಕೊಂಡು ಅಳ್ತಿದ್ಲು. ಆಗ್ಲೇ ಅಲ್ಲಿ ಮಿಸ್ಟರ್ ಚಾ ಬಂದು ಮಿಸ್ ನಾಗೆ ಮಳೆಯಲ್ಲಿ ಕುತ್ಕೋಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಅವಳು ಅಲ್ಲಿ ಕುತ್ಕೊಂಡ್ರು ಲೀ ಹ್ಯುನ್ ಕ್ಯೂ ಬರಲ್ಲ, ಅವನು ಜಪಾನ್ಗೆ ಹೋಗಿದ್ದಾನೆ ಅಂತ. ಆದ್ರೆ ಮಿಸ್ ನಾ ಕೇಳಲ್ಲ, ಮತ್ತೆ ಅಳ್ತಾ ಹೇಳ್ತಾಳೆ, ನನ್ಗೆ ಪಶ್ಚಾತ್ತಾಪ ಆಗ್ತಿದೆ, ನಾನಿನ್ನೂ ಅವನ್ ಜೊತೆ ತಿರ್ಗಾಡ್ಲಿಕ್ಕೂ ಹೋಗ್ಲಿಲ್ಲ, ಮತ್ತೆ ಒಂದು ಕಿಸ್ ಕೂಡ ಮಾಡಿಲ್ಲ. ಇದನ್ನ ಕೇಳಿ ಮಿಸ್ಟರ್ ಚಾಗೆ ಬೇಜಾರಾಗುತ್ತೆ. ಮತ್ತೆ ಅವನು ಮಿಸ್ ನಾಗೆ ಕಿಸ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೇವೆ, ಒಬ್ಳು ರೈಟರ್ ದೋಕ್ಯುಂಗ್ ಹತ್ರ ಬಂದು ಅವಳು ರೈಟಿಂಗ್ ನ ನಿಲ್ಲಿಸ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿತ್ತು. ಮತ್ತೆ ಅವಳೀಗ ಉಳಿದಿರೋ ಟೈಮ್ ನಲ್ಲಿ ಅವಳಿಗೆ ಇಷ್ಟ ಇರೋ ಹಾಗೆ ಬದುಕಬೇಕು ಅಂತ ಅನ್ಕೊಂಡಿದ್ಲು. ಆ ರೈಟರ್ ದೋಕ್ಯುಂಗ್ಗೆ ಹೇಳ್ತಾಳೆ, ನನ್ನ ಹತ್ರ ಹೆಚ್ಚು ಟೈಮ್ ಇಲ್ಲ, ಆದ್ರೆ ನಿನ್ನ ಹತ್ರ ಇದೆ. ನೀನು ಆಮೇಲೆ ಪಶ್ಚಾತ್ತಾಪ ಪಡೋ ಬದಲು ಈಗ್ಲಿಂದಾನೆ ನಿನ್ಗೆ ಇಷ್ಟ ಬಂದಂಗೆ ಇರು. ಮತ್ತೆ ಇದನ್ನ ಕೇಳಿ ದೋಕ್ಯುಂಗ್ಗೆ ಬೇಜಾರಾಗತ್ತೆ. ದೋಕ್ಯುಂಗ್ ನ ಬಾಸ್ ಮತ್ತೆ ಆಫೀಸ್ಗೆ ಬಂದಿದ್ದಕ್ಕೆ ಒಂದು ಸಣ್ಣ ಸೆಲಿಬ್ರೇಷನ್ ಇಟ್ಟಿರ್ತಾರೆ. ಅಲ್ಲಿ ಬಾಸ್ ಬೇರೆಯವರನ್ನ ಹೀಯಾಳಿಸ್ತಿರ್ತಾನೆ. ಈ ಪಾರ್ಟಿ ತುಂಬಾ ಬೋರಿಂಗ್ ಆಗಿದ್ದಕ್ಕೆ ಅರ್ಧಕ್ಕರ್ಧ ಜನ ಈ ಪಾರ್ಟಿಗೆ ಬರಲ್ಲ. ಅವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಒಬ್ಳು ಹೇಳ್ತಾಳೆ, ನಾನ್ ಬಾಸ್ ಆಗಿದ್ದಿದ್ರೆ ನಾನ್ ಯಾರಿಗೂ ಇಂಥ ಪಾರ್ಟಿಗೆ ಬರ್ಲಿಕ್ಕೆ ಹೇಳ್ತಿರ್ಲಿಲ್ಲ. ಆಮೇಲೆ ಅವಳು ದೋಕ್ಯುಂಗ್ಗೆ ನೀನ್ ಬಾಸ್ ಆಗಿದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ದೋಕ್ಯುಂಗ್ ನನ್ಗೆ ಇಷ್ಟ ಇರೋ ಹಾಗೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ದೋಕ್ಯುಂಗ್ ನ ಬಾಸ್ ಆ ಕ್ಯಾನ್ಸರ್ ಇರೋ ರೈಟರ್ಗೆ ತುಂಬಾ ಇನ್ಸಲ್ಟ್ ಮಾಡ್ತಿದ್ದ. ಮತ್ತೆ ಅವಳ ಗಂಡ ಅವಳಿಗೆ ಬಿಟ್ಟು ಹೋಗಿರೋದು ಒಳ್ಳೇದೇ ಆಯ್ತು ಅಂತೆಲ್ಲ ಹೇಳ್ತಿದ್ದ. ಇದೆಲ್ಲ ಕೇಳಿ ಅಲ್ಲಿರೋ ಎಲ್ರಿಗೂ ಸಿಟ್ಟು ಬರುತ್ತೆ. ಆದ್ರೆ ಎಲ್ರು ಸುಮ್ನುಳಿತಾರೆ. ಆದ್ರೆ ಇದನ್ನೆಲ್ಲ ದೋಕ್ಯುಂಗ್ ಹತ್ರ ಕೇಳಕ್ಕಾಗಲ್ಲ. ಮತ್ತೆ ಅವಳು ಬಾಸ್ಗೆ ಬೈತಾಳೆ. ಇದರಿಂದ ಬಾಸ್ ದೋಕ್ಯುಂಗೂ ಹೇಳಲಿಕ್ಕೆ ಶುರು ಮಾಡ್ತಾರೆ, ನೀನ್ ಹೀಗೆ ಮಾಡ್ತಿದ್ರೆ ನೀನು ಬೇಗ ಸಾಯ್ತೀಯ, ನಿನ್ಗೆ ಮದ್ವೆ ಆಗ್ಲಿಕ್ಕೂ ಯಾರು ಸಿಗಲ್ಲ. ಆದ್ರೆ ಪ್ರತಿ ಸಲದ ಹಾಗೆ ಈ ಸಲ ದೋಕ್ಯುಂಗ್ ಸುಮ್ನಾಗಲ್ಲ. ಮತ್ತೆ ಹೇಳ್ತಾಳೆ, ನನ್ಗೆ ಮದ್ವೆ ಆಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು 3 ತಿಂಗಳಲ್ಲೇ ಆಫ್ಟರ್ ಲೈಫ್ಗೆ ಹೋಗ್ತೀನಿ, ನನಗೆ ಬ್ರೇನ್ ಟ್ಯೂಮರ್ ಇದೆ. ಇಷ್ಟ ಹೇಳಿ ದೋಕ್ಯುಂಗ್ ಅಲ್ಲಿಂದ ಎದ್ದೋಗ್ತಾಳೆ. ಇವತ್ತು ರೀಚಾರ್ಜ್ ಮಾಡೋ ಟೈಮ್ ಆಗಿತ್ತು. ಆದ್ರೆ ಮ್ಯೂಲ್ಮಾಂಗ್ ಇನ್ನೂ ಬಂದಿರ್ಲಿಲ್ಲ. ಅವಳು ಹೈವೇ ಹತ್ರ ಹೋಗ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ಹೇಳಿರೋದನ್ನ ನೆನ್ಸ್ಕೋತಾಳೆ. ಮ್ಯೂಲ್ಮಾಂಗ್ ಹೇಳಿರ್ತಾನೆ ಅವಳಿಗೆ ಭಯ ಆದ್ರೆ ಅವಳು ಅವನನ್ನ ಕರಿಬಹುದು. ಅದಕ್ಕೆ ಅವಳು ಜೋರಾಗಿ ಅವನನ್ನ ಕರೀಲಿಕ್ಕಾಗ್ತಾಳೆ. ಆದ್ರೆ ಮ್ಯೂಲ್ಮಾಂಗ್ ಬರಲ್ಲ. ದೋಕ್ಯುಂಗ್ಗೆ ತುಂಬಾ ಸಿಟ್ಟು ಬರುತ್ತೆ. ಅವಳು ಟೆರರ್ಸ್ಗೆ ಹೋಗಿ ಅಲ್ಲಿಂದ ಹಾರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಆವಾಗ್ಲೂ ಮ್ಯೂಲ್ಮಾಂಗ್ ಬರಲ್ಲ. ಕೊನೆಗೆ ಸೋತು ದೋಕ್ಯುಂಗ್ ಮನೆ ಒಳಗೆ ಹೋಗ್ತಾಳೆ. ಅವಳಿಗೆ ತುಂಬಾ ಸಿಟ್ಟು ಬರ್ತಿತ್ತು. ಮತ್ತೆ ಅವಳು ಮ್ಯೂಲ್ಮಾಂಗ್ ನ ವೇಟ್ ಮಾಡ್ತಾ ಅಲ್ಲೇ ಮಲ್ಕೋತಾಳೆ. ಆಮೇಲೆ ಅಲ್ಲಿ ಮ್ಯೂಲ್ಮಾಂಗ್ ಬರ್ತಾನೆ. ಮತ್ತೆ ಅವಳಿಗೆ ರೀಚಾರ್ಜ್ ಮಾಡ್ತಾನೆ. ದೋಕ್ಯುಂಗ್ ನೆಲದ ಮೇಲೆ ಮಲ್ಕೊಂಡಿದ್ದಕ್ಕೆ ಅವಳ ತಲೆ ಹತ್ರ ದಿಂಬು ಕೂಡ ಇಡ್ತಾನೆ. ಬೆಳಿಗ್ಗೆ ದೋಕ್ಯುಂಗ್ ಎಚ್ಚರ ಆದಾಗ ಅವಳಿಗೆ ಮ್ಯೂಲ್ಮಾಂಗ್ ಅಲ್ಲಿ ಬಂದೋಗಿರೋದು ಗೊತ್ತಾಗತ್ತೆ. ಮತ್ತೆ ಅವಳಿಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕಂದ್ರೆ ಅವನು ಅವಳಿಗೆ ಮಾತಾಡ್ಸಿರ್ಲಿಲ್ಲ. ಅವಳು ಸಿಟ್ಟಲ್ಲಿ ಅವಳ ಕೈಯಲ್ಲಿರೋ ಕೆಂಪು ದಾರಾನ ಕಟ್ ಮಾಡ್ತಾಳೆ. ಈ ಕಡೆ ಮಿಸ್ನಾಗೂ ಗೊತ್ತಾಗಿರತ್ತೆ ದೋಕ್ಯುಂಗ್ಗೆ ಬ್ರೇನ್ ಟ್ಯೂಮರ್ ಇದೆ. ಮತ್ತೆ ಅವಳು 3 ತಿಂಗಳಲ್ಲಿ ಸಾಯ್ತಾಳೆ ಅಂತ. ಮಿಸ್ನ ದೋಕ್ಯುಂಗ್ಗೆ ತುಂಬಾ ಕಾಲ್ ಮಾಡ್ತಾಳೆ. ಆದ್ರೆ ದೋಕ್ಯುಂಗ್ ಪಿಕ್ ಮಾಡಲ್ಲ. ಆಫೀಸ್ ನಲ್ಲೂ ಎಲ್ರು ದೋಕ್ಯುಂಗ್ ನ ಬಗ್ಗೆ ಗೊತ್ತಾಗಿ ತುಂಬಾ ಬೇಜಾರಲ್ಲಿದ್ಲು. ಆಗ್ಲೇ ಅಲ್ಲಿ ಮಿಸ್ನ ಅಳ್ತಾ ಬರ್ತಾಳೆ. ಮತ್ತೆ ದೋಕ್ಯುಂಗ್ ಎಲ್ಲಿ ಅಂತ ಕೇಳ್ತಾಳೆ. ದೋಕ್ಯುಂಗ್ ಅಲ್ಲೂ ಬಂದಿಲ್ಲ ಅಂತ ಗೊತ್ತಾಗಿ ಮಿಸ್ನ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಮಿಸ್ಟರ್ ಚಾ ಮಿಸ್ನ ಸಮಾಧಾನ ಪಡಿಸ್ಲಿಕ್ಕೆ ಹೊರಗ್ ಕರ್ಕೊಂಡ್ ಬರ್ತಾರೆ. ಮಿಸ್ನಾಗೆ ತುಂಬಾ ಪಶ್ಚಾತ್ತಾಪ ಆಗತ್ತೆ. ಯಾಕಂದ್ರೆ ದೋಕ್ಯುಂಗ್ ಅವಳಿಗೆ ಯಾವಾಗ್ಲೂ ಹೇಳ್ತಿದ್ಲು, ನಿನ್ನ ಹತ್ರ 100 ದಿನ ಇದ್ರೆ ನೀನ್ ಏನ್ ಮಾಡ್ತೀಯಾ ಅಂತ. ಆದ್ರೆ ಅವಳಿಗೆ ಗೊತ್ತೇ ಆಗ್ಲಿಲ್ಲ ದೋಕ್ಯುಂಗ್ ಬರೀ 100 ದಿನ ಇರ್ತಾಳೆ ಅಂತ. ಇದ್ರಲ್ಲಿ ನಿನ್ ತಪ್ಪು ಏನಿಲ್ಲ. ದೋಕ್ಯುಂಗ್ಗೆ ನಿನ್ಗೆ ಇದೆಲ್ಲ ಗೊತ್ತಾಗೋದು ಇಷ್ಟ ಇರ್ಲಿಲ್ಲ. ಆಗ್ಲೇ ಮಿಸ್ನಾಗೆ ಏನೋ ನೆನಪಿಗೆ ಬರುತ್ತೆ. ಅದಕ್ಕೆ ಅವಳು ಅಲ್ಲಿಂದ ಹೋಗ್ಲಿಕ್ಕೆ ತಾಗ್ತಾಳೆ. ಅಂಡ್ ಮಿಸ್ಟರ್ ಚಾ ಕೂಡ ಅವಳ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಮಿಸ್ಟರ್ ಚಾ ಮತ್ತೆ ಮಿಸ್ನ ಬಿಲ್ಡಿಂಗ್ ನ ಕೆಳಗ್ ಬಂದಾಗ ಅಲ್ಲಿ ಮಿಸ್ಟರ್ ಚಾ ಲೀ ಹ್ಯುನ್ ಕ್ಯೂನ ನೋಡ್ತಾನೆ. ಅದಕ್ಕೆ ಅವನು ಮಿಸ್ನ ನಿಲ್ಲಿಸ್ತಾನೆ. ಯಾಕಂದ್ರೆ ಅವನಿಗೆ ಮಿಸ್ನ ಲೀ ಹ್ಯುನ್ ಕ್ಯೂನ ನೋಡೋದು ಇಷ್ಟ ಇರ್ಲಿಲ್ಲ. ಈ ಕಡೆ ದೋಕ್ಯುಂಗ್ ಕೆಂಪು ದಾರಾನ ಕಟ್ ಮಾಡಿದ್ದಕ್ಕೆ ಅವಳಿಗೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಡಾಕ್ಟರ್ ಸನ್ ಕ್ಯೂಂಗೆ ಹೇಳ್ತಾರೆ, ತುಂಬಾ ಹೆಚ್ಚು ತಲೆನೋವಿನಿಂದ ಹೀಗಾಗಿದೆ. ನಾನ್ ದೋಕ್ಯುಂಗ್ಗೆ ಮೊದ್ಲೇ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಹೇಳಿದ್ದೆ. ಈಗಾದ್ರೂ ಅವಳಿಗೆ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಒಪ್ಸು. ಮತ್ತೊಂದ್ ಕಡೆ ಮ್ಯೂಲ್ಮಾಂಗ್ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ. ಆಗ್ಲೇ ಅಲ್ಲಿ ಗೋಡೆಸ್ ಬಂದು ಹೇಳ್ತಾಳೆ, ನೀನ್ ಇವತ್ತು ಅವಳ ಹತ್ರ ಹೋಗ್ಲಿಲ್ಲ. ನೀನ್ ಹೀಗೆ ಅವಳನ್ನ ಬಿಟ್ಬಿಟ್ಟೆ, ಒಳ್ಳೇದೇ ಆಯ್ತು. ನೀನೀಗ ಮೊದಲನ ಹಾಗೆ ಇರ್ಬಹುದು. ಆದ್ರೆ ಈಗ ನೀನು ಅವಳನ್ನ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯನಾ? ಇಷ್ಟು ಕೇಳಿ ಮ್ಯೂಲ್ಮಾಂಗ್ ಅಲ್ಲಿಂದ ಎದ್ದೋಗ್ತಾನೆ. ಗೋಡೆಸ್ ಹೇಳ್ತಾಳೆ, ಯಾವತ್ತು ಮಕ್ಕಳು ಅವ್ರ ತಂದೆ ತಾಯಿ ಮಾತನ್ನ ಕೇಳದೇ ಇದ್ದಾಗ ಅವತ್ತು ಅವ್ರು ದೊಡ್ಡವರಾಗಿದ್ದಾರೆ ಅಂತ ಅರ್ಥ. ಈ ಕಡೆ ದೋಕ್ಯುಂಗ್ ಎಚ್ಚರ ಆದಾಗ ಅವಳು ನೋಡ್ತಾಳೆ, ಮಧ್ಯರಾತ್ರಿ ಆಗ್ಲಿಕ್ಕೆ ಕೆಲವೇ ನಿಮಿಷ ಇತ್ತು.
ದೋಕ್ಯುಂಗ್ ಅವಳು ರೂಮ್ ನಿಂದ ಎದ್ದು ಹೊರಗ್ ಬರ್ತಾಳೆ. ಮತ್ತೆ ಅಲ್ಲಿ ಅವಳಿಗೆ ಮ್ಯೂಲ್ ಮಾಂಗ್ ಕಾಣಿಸ್ತಾನೆ. ದೋಕ್ಯುಂಗ್ ಹೇಳ್ತಾಳೆ, ನನಗ್ ಗೊತ್ತು ನೀನ್ ಬರ್ತೀಯಾ ಅಂತ. ಹೇಳ್ತಾ ದೋಕ್ಯುಂಗ್ಗೆ ಸಿಟ್ಟು ಬರುತ್ತೆ. ಆಗ್ಲೇ ಮ್ಯೂಲ್ ಮಾಂಗ್ ದೋಕ್ಯುಂಗ್ಗೆ ಹಗ್ ಮಾಡ್ತಾನೆ. ಮತ್ತೆ ದೋಕ್ಯುಂಗ್ಗೆ ಇಷ್ಟು ವರ್ಷದಿಂದ ಹುಡುಕ್ತಿರೋ ಉತ್ತರ ಸಿಗತ್ತೆ. ಏನಂದ್ರೆ ಬ್ಯಾಡ್ ಲಕ್ ಜೊತೆ ಗುಡ್ ಲಕ್ ಕೂಡ ಬರುತ್ತೆ. ಯಾವತ್ತಾದ್ರೂ ಅವಳ ಜೊತೆ ಕೆಟ್ಟದ್ ನಡೆದ್ರೆ ಅವತ್ತು ಅವಳ ಜೊತೆ ಒಳ್ಳೇದು ನಡೆಯತ್ತೆ. ಮತ್ತೆ ಇದು ಮ್ಯೂಲ್ ಮಾಂಗ್ ನಿಂದಾನೇ ಸಾಧ್ಯ ಆಗಿದ್ದು. ಆದ್ರೆ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ ಮ್ಯೂಲ್ ಮಾಂಗ್ ಅವಳ ಗುಡ್ ಲಕ್ಕೋ ಅಥವಾ ಬ್ಯಾಡ್ ಲಕ್ ಅಂತ. ಅಂಡ್ ಎಪಿಸೋಡ್ 7 ಇಲ್ಲಿ ಮುಗಿಯುತ್ತೆ. ಬಿ ಸೇಫ್ ಅಂಡ್ ಹೆಲ್ದಿ. ಬಾಯ್ ಬಾಯ್.